ಕರ್ನಾಟಕ ಹೈಕೋರ್ಟ್ ಈಗಾಗಲೇ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿರೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಬ್ಯಾನ್ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿಲ್ಲ, ತಾತ್ಕಾಲಿಕವಾಗಿ ಆನ್ಲೈನ್ ಬೈಕ್ ಸರ್ವಿಸಸ್ ನ ಸ್ಟಾಪ್ ಮಾಡಿದೆ. ಮೊನ್ನೆ ಜೂನ್ 16 ಹೈಕೋರ್ಟ್ ಕಡೆಯಿಂದ ಆರ್ಡರ್ಸ್ ಪಾಸ್ ಆಗಿರುತ್ತೆ. ಇಷ್ಟೆಲ್ಲ ಇಶ್ಯೂ ನೋಡಿಬೇಕಾದ್ರೆ ಈ ರ್ಯಾಪಿಡೋ ಊಬರ್ ಅವರು ನಮ್ಮನ್ನ ತಡೆಯಕ್ ನಿಮ್ ಕೈಯಲ್ಲಿ ಆಗಲ್ಲ ಅನ್ನೋ ತರ ಊಬರ್ ಮೋಟರ್ ರೈಡ್ ನ ಮೋಟರ್ ಕೊರಿಯರ್ ಹಾಗೂ ರ್ಯಾಪಿಡೋ ಬೈಕ್ ರೈಡ್ ನ ಬೈಕ್ ಪಾರ್ಸಲ್ ಅಂತ ಚೇಂಜ್ ಮಾಡ್ತಾರೆ. ಇದೇ ಬೈಕ್ ಪಾರ್ಸಲ್ ಅಂಡ್ ಬೈಕ್ ಕೊರಿಯರ್ ಅನ್ನೋ ಹೆಸರಲ್ಲಿ ಒಂದಿನ ಫುಲ್ ಸರ್ವಿಸ್ ಕೊಟ್ಟಿದ್ದಾರೆ. ನಾನು ಈ ನ್ಯೂಸ್ ನೋಡಿದಾಗ ರ್ಯಾಪಿಡೋ ಅಂಡ್ ಊಬರ್ ಆಪ್ ಓಪನ್ ಮಾಡಿ ನೋಡಿದೆ, ಬಟ್ ನಾನು ಯಾವುದೇ ತರ ಪಾರ್ಸಲ್ ಆರ್ ಕೊರಿಯರ್ ಅಂತ ನಾನು ನೋಡ್ಲಿಲ್ಲ. ಮೇ ಬಿ ಅಷ್ಟರಲ್ಲಿ ರಿಮೂವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಲೇಟೆಸ್ಟ್ ಆಗಿ ಬಂದಂತ ನ್ಯೂಸ್ ಪ್ರಕಾರ ಈ ಬೈಕ್ ಸರ್ವಿಸಸ್ ಪ್ರೊವೈಡ್ ಮಾಡೋ ಎಲ್ಲಾ ಕಂಪನೀಸ್ ಗವರ್ಮೆಂಟ್ ಅವ್ರ ಹತ್ರ ಹೊಸ ಅಪ್ಡೇಟ್ಸ್ ಹಾಗೂ ಹೊಸ ರೂಲ್ಸ್ ತಗೋಬರೋದಾಗಿ ಮಾತುಕತೆ ನಡೆಸ್ತಿದ್ದಾರೆ ಅಂತ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಕೋರ್ಟ್ ಅಲ್ಲಿ ನೆಕ್ಸ್ಟ್ ಹೈರಿಂಗ್ ಜೂನ್ 24 ಇರುತ್ತೆ. ನೋಡ್ಬೇಕು ಏನ್ ಡಿಸಿಷನ್ ಕೊಡ್ತಾರೆ ಅಂತ. ಈ ಡಿಸಿಷನ್ ಆಟೋದವರಿಗೆ, ಬೈಕ್ ಸರ್ವಿಸಸ್ ಹಾಗೂ ಕಾಮನ್ ಪೀಪಲ್ ಗೆ ಯೂಸ್ ಆಗೋ ತರ ಕೊಡ್ತಾರೆ ಅಂತ ನಾನು ಅನ್ಕೋತೀನಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವರು ಆಟೋ ಚಾಲಕರು ದರೋಡೆ ಮಾಡ್ತಾ ಇದಾರೆ. ನಾನು ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ ನೋಡಿದೆ. ಮೀಟರ್ ಹಾಕ್ದಿರಾ ಇರೋ ಪ್ರೈಸ್ ಗಿಂತ 2-3 ವಸೂಲಿ ಮಾಡ್ತಿದ್ದಾರೆ. ಅಂಡ್ ಆನ್ಲೈನ್ ಬುಕಿಂಗ್ ಅಲ್ಲೂ ಕೂಡ ಎಕ್ಸ್ಟ್ರಾ ಟಿಪ್ ಕೊಟ್ಟಿಲ್ಲ ಅಂದ್ರೆ ಯಾರು ಕೂಡ ರೈಡ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಇದು ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ಈ ಇಶ್ಯೂ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂತಂದ್ರೆ ಈ ಪ್ರೈವೇಟ್ ಬೈಕ್ಸ್ ಅವ್ರು ಏನಿದ್ದಾರೆ ಇವರೆಲ್ಲ ಕೂಡ ಬೈಕ್ ಟ್ಯಾಕ್ಸಿ ಸರ್ವಿಸಸ್ ನ ಸ್ಟಾರ್ಟ್ ಮಾಡಿದಾಗಿಂದ ಇಶ್ಯೂ ಸ್ಟಾರ್ಟ್ ಆಗಿರೋದು. ಅಂಡ್ ನಾನ್ ನೋಡಿದಂತ ಕೆಲವೊಬ್ರು ಬೇರೆ ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಈ ಬೈಕ್ ಸರ್ವಿಸಸ್ ನ ಮಾಡ್ತಿದ್ದಾರೆ. ಹೌದು, ಇದರಿಂದಾಗಿ ಆಟೋ ಚಾಲಕರಿಗೆ ತೊಂದರೆ ಆಗ್ತಿತ್ತು. ಈ ಬೈಕ್ ಸರ್ವಿಸಸ್ ಇಷ್ಟೊಂದು ಡೆವಲಪ್ ಆಗೋಕ್ ಮೈನ್ ರೀಸನ್ ಏನು ಅಂತಂದ್ರೆ ಈ ಆಟೋ ಚಾಲಕರು ಮೀಟರ್ಸ್ ಹಾಕ್ದಿರಾ ಜಾಸ್ತಿ ದುಡ್ಡನ್ನ ಕೇಳೋದೇ ಮೈನ್ ರೀಸನ್ ಆಗಿತ್ತು. ಮೊನ್ನೆ ಬೈಕ್ ಸರ್ವಿಸ್ ಬ್ಯಾನ್ ಮಾಡಿದಾಗಿಂದ ದಂಧೆ ತರ ಮಾಡ್ಕೊಬಿಟ್ಟು ದರೋಡೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಅಷ್ಟೇ. ನೆಕ್ಸ್ಟ್ ಹೈರಿಂಗ್ ಅಲ್ಲಿ ಹೈಕೋರ್ಟ್ ಕಡೆಯಿಂದ ಸಾಮಾನ್ಯ ಜನರಿಗೂ ಹಾಗೂ ಬೈಕ್ ಟ್ಯಾಕ್ಸಿನೇ ವೃತ್ತಿಯನ್ನಾಗಿ ಮಾಡ್ಕೊಂಡಂತವ್ರಿಗೂ ಹಾಗೂ ಆಟೋ ಚಾಲಕರಿಗೂ ಯೂಸ್ ಆಗೋ ತರ ತೀರ್ಪು ಬರಲಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನ್ ಮಾಡುವಂತ ಪ್ರತಿ ವಿಡಿಯೋ ನಿಮ್ಗೆ ತಲುಪುತ್ತೆ. ಅಂಡ್ ನೀವು ಮಾಡೋ ಪ್ರತಿಯೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ಬೂಸ್ಟ್ ಅಪ್ ತರ ವರ್ಕ್ ಆಗುತ್ತೆ. ಅಂಡ್ ಇನ್ನಷ್ಟು ಕಾಂಟೆಂಟ್ ನ ನಿಮ್ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.